ಹರೇ ಶ್ರೀನಿವಾಸ, ಹರೆಯೇ ನಮಗ. ಎಲ್ಲರಿಗೂ ನಮಸ್ಕಾರ. ಇಂದಿರಾ ಅವರು ನನಗೆ ಒಂದು ಊಹಾಭೋಗವನ್ನು ಹೇಳಂತ ಕೊಟ್ಟಿದ್ದಾರೆ. ನನಗೆ ಅರ್ಥ ಆದಷ್ಟು ನಾನು ಹೇಳ್ತಾನೆ. ಎಲ್ಲ ಕೇಳಿ ಭಗವಂತನ ಅನುಗ್ರಹವನ್ನು ಪಡೆಯಿರಿ. ಅವನ ನೆನಪಲ್ಲೇ ಇರಾಗ ಯಾವಾಗಲೂ ನಿಮ್ಮನ್ನು ಇಟ್ಟುಕೊಳ್ಳ್ರಿ. ಇದು ಪುರಂದರದಾಸರು ಮಾಡಿದ ಊಹಾಭೋಗ. ನಿನ್ನನ್ನೇ ಹಾಡುವೆ, ನಿನ್ನನ್ನೇ ಪಾಡುವೆ, ನಿನ್ನನ್ನೇ ಬೇಡಿ ಬೇಸರಿಸುವೆ ರಂಗಯ್ಯ. ನಿನ್ನ ಹಾರೈಸುವ ನಿನ್ನ ಕಾಲನ್ನು ಪಿಡಿವೆ, ನಿನ್ನ ತೊಂಡರಿಗೆ ನಾ ಕೈಯ ಕೊಡುವೆ ಕೃಷ್ಣ. ನಿನ್ನಂತ ಸಾಕಬಲ್ಲ ಸ್ವಾಮಿ ಮತ್ತೆನಗುಂಟೆ ಪುರಂದರ ವಿಠಲ. ಹಾಗೆ ಅಂದ್ಬಿಟ್ಟು ಈ ಊಹಾಭೋಗ ಪುರಂದರದಾಸರು ಮಾಡಿದ್ದಾರೆ. ನಿನ್ನನ್ನೇ ಪಾಡುವೆ, ನಿನ್ನನ್ನೇ ಹಾಡುವೆ. ಹಾಗೆಂದರೆ ಆ ಪರಮಾತ್ಮನನ್ನೇ ಯಾವಾಗಲೂ ಹೊಗಳೋದು, ಆ ಪರಮಾತ್ಮನನ್ನೇ ಹಾಡೋದು, ಇದುವೇ ನನ್ನ ಕರ್ತವ್ಯವಾಗಿ ಇಟ್ಟುಕೊಂಡು ಯಾವಾಗಲೂ ಆ ಪರಮಾತ್ಮನನ್ನ ಚಿಂತೆಯಲ್ಲೇ ಇರಾದನೆ ಅವರು ನಿನ್ನನ್ನೇ ಹಾಡುವೆ, ನಿನ್ನನ್ನೇ ಪಾಡುವೆ ಅಂತ ನಮಗೂ ಹೇಳಿಕೊಡ್ತಾರೆ. ನಿನ್ನನ್ನೇ ಬೇಡಿ ಬೇಸರಿಸುವೆ. ಹಾಗೆಂದರೆ ಒಬ್ಬ ಭಕ್ತನಾದವ ಹೇಗಿರಬೇಕು ಎಂದು ಹೇಳುತ್ತಾರೆ. ಭಕ್ತನಾದವ ಎಲ್ಲದಕ್ಕೆ ಸರ್ವೋತ್ತಮನಾದ ಪರಮಾತ್ಮ. ಆ ಪರಮಾತ್ಮನ ಒಬ್ಬನ ತವರ ಬೇರೆ ಯಾರ ಹತ್ರಿಯೂ ಹೋಗಿ ನಾವು ಕೈ ಚಾಚಬಾರದು. ಆ ಒಂದು ತಮಿಳಲ್ಲಿ ಕೂಡ ಒಂದು ಬರ್ತೆ, ಈಯನ ಇರತ್ತಲ್ ಇಳಿಂದೋನ್ ಕೂಟ್ರೆ ಅಂತ. ಯಾರಾದ ಹತ್ರ ಒಂದು ಕೇಳಬೇಕು ಅಂದರೆ ಹೋಗಿ ಅವರಿಗೆ ಅವ್ರ ಪಲ್ಲ ಹೊಗಳಿ ಅವ್ರ ಹತ್ರ ಕೊಂಚೊತ್ತು ಮಾತಾಡಿ ಕೊಡ್ತೀರಾ ಅಂತ ಕೇಳಿ ಎಷ್ಟು ಅವಮಾನ. ಅವ್ರದ್ರಲ್ಲಿ ಇಲ್ಲ ಅಂದ್ಬಿಟ್ರೆ ಇನ್ನೂ ಅವಮಾನ. ಇದ್ದರೂ ಸರಿ ಇಲ್ಲಾದರೂ ಸರಿ ಪರಮಾತ್ಮ ನಮಗೆ ಏನು ಕೊಟ್ಟಿದ್ದಾನೆಯೋ ಯತೃಚ್ಛ ಲಾಭ ಕೊಟ್ಟದನ್ನಿಟ್ಟುಂಡು ಸಂತೋಷವಾಗಿದ್ದಂಡು ಅವನ್ನವೇ ಬೇಡಿ ಬೇಡಿ ಬೇಸರಿಸಬೇಕು. ಅವನು ತಾನು ನಮ್ಮನ್ನ ಕಳ್ಕೊಂಡು ಬಂದಿದ್ದಾನ, ಹಾಗಂತ ಅವನತ್ರೇ ಬೇಡಬೇಕು. ಹಾಗೆ ಅಂತಾರೆ ದೇವರು ನಮ್ಮನ್ನ ಹುಟ್ಟಿಸಂತೇಳಿ ನಮಗೆ ಏನಾರು ಸ್ವತಂತ್ರ ಇದೆಯಾ? ನಾವು ಹುಟ್ಟಕ್ಕೋ ನಾನು ಈ ಅಮ್ಮ ಅಪ್ಪನ ಹುಟ್ಟಬೇಕು, ಈ ಬ್ರಾಹ್ಮಣ ಮನೇಲಿ ಏನೂ ಈಗ ಸ್ವತಂತ್ರವೂ ಇಲ್ಲ. ಆದರೆ ಅದನ್ನು ಕೇಳಂಗೆ ನಮಗೆ ದೇವರು ಇಷ್ಟು ದೂರ ಈ ಊಹಾಭೋಗ ಹೇಳೋಕ್ಕೆ, ಈ ದೇವ್ರ ಕಥೆಗಳನ್ನ ಓದೋಕ್ಕೆ ಇಂಥ ಮಾದರಿ ಬೇಕಾದ ಭಾಗ್ಯವನ್ನು ಕೊಟ್ಟು ನಮ್ಮನ್ನು ಸಂತೋಷವಾಗಿ ಇಟ್ಟಿದ್ದಾನೆ. ಎಲ್ಲವನ್ನು ನಮಗೆ ಕೊಟ್ಟಿದ್ದಾನೆ. ಆಮೇಲೆ ನಾನು ಏನು ಕೇಳಿದರೂ ಕೂಡ ನೀ ಕೊಡಾಂತ ಪರಮಾತ್ಮ ನೀನು. ನಾನು ಅದಕ್ಕೊಂದು ಹಾಡು ದಾಸರು ಹೇಳ್ತಾರೆ, ಕೊಡುವವನು ನೀನು ಕೊಂಬುವವನು ನಾನು ಎಂತ ಆ ದಾಸರು ಆ ದೇವರನ್ನು ಕೇಳುತ್ತಾರೆ. ನಿನ್ನ ಕಾಲನ್ನು ನಾನು ಪಿಡಿವೆನಯ್ಯ. ಪರಮಾತ್ಮನೋಡ ಕಾಲನ್ನು ನಾನು ಹಿಡಿತಾನೆ. ಪರಮಾತ್ಮನ ಕಾಲಾದದ್ದು ಎಡಪಾದವಾದದ್ದು ಜ್ಞಾನವನ್ನು ಕೊಡುತ್ತೆ, ಬಳಪಾದವಾದ್ದು ಆನಂದವನ್ನು ಕೊಡುತ್ತೆ. ಎಡಪಾದ ಜ್ಞಾನವನ್ನು ಕೊಡುತ್ತೆ ಅಂದರೆ ಏನರ್ಥ? ನಾವು ಅಜ್ಞಾನದಲ್ಲಿ ಇದ್ದಾರೆ ಬಿದ್ದು ನಮಸ್ಕಾರ ಮಾಡೋ ಅಂಥ ವೇಳೆ ಬಲ ಕೈಯನ್ನು ಎಡಪಾದಲ್ಲಿ ಮುಟ್ಟಿ, ಎಡಕೈಯನ್ನು ಬಲಪಾದಲ್ಲಿ ಮುಟ್ಟಿ ಜ್ಞಾನವನ್ನು ಆನಂದವನ್ನು ಕೊಡಪ್ಪ ಅಂತ ಆ ಪಾದಾರವಿಂದವನ್ನು ಚಿಂತನೆ ಮಾಡಿ ಅವನ ನೆನೆಸಿಂಡು ನಾವು ನಮಸ್ಕಾರವನ್ನು ಮಾಡಬೇಕು. ನಿನ್ನನ್ನೇ ಓಲೈಸುತ್ತಾನೆ, ನಿನ್ನ ಕಥೆಯನ್ನು ಆಲೈಸುತ್ತಾ ಯಾವಾಗಲೂ ನಾನಿರ್ತಾನೆ, ಹೊಗಳುತ್ತಾ ಇರ್ತಾನೆ. ನಿನ್ನ ಸೇವೆಯನ್ನು ಯಾರಾವುದು ಮಾಡುತ್ತಾರೆ ಅಂದರೆ ಯಾವ ಸಜ್ಜನರುಗಳು ಹರಿಸರ್ವೋತ್ತಮ ವಾಯು ಜೀವೋತ್ತಮ ಪಂಚಭೇದ ತಾರತಮ್ಯ ಜ್ಞಾನವನ್ನು ತಿಳ್ಕೊಂಡ ಪರಂಧಾಮನನ್ನು ಯಾವಾಗಲೂ ಹೋಳೈಸಿಂಡು ಹರಿಸ್ಮರಣೆ ಮಾಡಿಕೊಂಡು ಅವನ ಕಾರ್ಯಗಳನ್ನೇ ಮಾಡ್ತಾ ಇರ್ತಾರೆಯೋ ಅವರುಗಳು ಕೂಡ ಸೇರಿ ನಾನು ಒಳ್ಳೆಗತಿಯನ್ನು ಹೊಂದಕ್ಕೆ ನೋಡ್ತಾನೆ. ಅದಕ್ಕೆ ತಮಿಳಲ್ಲಿ ಒಂದು ಪಳಮೊಳಿ ಇದೆ, ಪೂವೋಡು ನಾರುಂ ಮಣಕ್ಕುಂತ. ಈಗ ಒಳ್ಳೆ ವಾಸನೆ ಜಾಜಿ ಹೂವು, ಮಲ್ಲಿ ಹೂವು, ಮುಲ್ಲೆ ಹೂವನ್ನು ತೆಕ್ಕತ್ತೇವೆ, ಅದರಲ್ಲಿ ಒಳ್ಳೆ ವಾಸನೆ ಇದೆ. ಅದರ ಕಟ್ಟುವ ನಾರಿದಲ್ಲವ, ಆ ನಾರಿಗೆ ಯಾವ ವಾಸನೆಯೂ ಇಲ್ಲ. ಅದರ ಕಟ್ಟುಬಿಟ್ಟು ಆ ವಾಸನೆಯನ್ನು ತನ್ನ ವಾಸನೆಯನ್ನು ನಾರಿಗೂ ಕೊಟ್ಟು ನಾರನ್ನು ಉದ್ಧಾರ ಮಾಡಂಗೆ ನಾವು ಯಾವಾಗಲೂ ನಿನ್ನ ಭಕ್ತರು ಕೂಡವೇ ಸೇರಿ ಅವರ ಸೇವೆ ಕೂಡ ನಾನು ಸೇವೆಯನ್ನು ಮಾಡುತ್ತಾನೆ ಅಂತ ಪುರಂದರದಾಸರು ಪ್ರಾರ್ಥನೆಯನ್ನು ಮಾಡುತ್ತಾರೆ. ಆಮೇಲೆ ಬಂದು ನಿನ್ನಂತೆ ಸಾಕಬಲ್ಲ ನೀನು ರಕ್ಷಣೆ ನಿನ್ನ ಮಾದರಿ ಯಾರನ್ನ ನಮ್ಮಿಂದ ಸಾಕ್ಲಿಕ್ಕೆ ಮುಡಿಯದ? ಎಲ್ಲ ಬ್ರಹ್ಮಾಂಡವನ್ನೇ ಸೃಷ್ಟಿ ಮಾಡಿ ಅದನ್ನು ಸ್ಥಿತಿ ಲಯ ಅಂತ
ಈ ಸ್ಥಿತಿ ಮಾಡೋದೇನಪ್ಪ, ಒಂದೊಂದು ಜೀವನ ನೋಡೋದ್ರಲ್ಲಿ ಹೇಗೆ ಕಾಪಾಡ್ತಾನೆ, ಹೇಗೆ ಆಶ್ಚರ್ಯವಾರ್ಥ. ಅವ ನಿನ್ನಂತೆ ಸಾಕಬಲ್ಲ, ನೀನು ರಕ್ಷಣೆ ಮಾಡಂಗೆ ನಿನ್ನ ಅನುಗ್ರಹ ಎಂಥದ್ದು. ಸೃಷ್ಟಿ ಇಲ್ಲದ ಒಂದಟ್ಟಿ ಇದ್ದವರನ್ನು ಏನಂದರೆ ಸೃಷ್ಟಿಗೆ ಬರೋಕ್ಕೆ ಕೊಳ್ಳ ಜೀವ ಕೂತಿದೆ ಅಂತ, ಅದರಲ್ಲಿ ನಮ್ಮನ್ನು ಸೃಷ್ಟಿ ಮಾಡಿ ಹೊರಗೆ ಬಂದುಬಿಟ್ಟಿದ್ದಾನೆ. ಎಷ್ಟೋ ಜೀವರಾಶಿಗಳು ಸಾಧನೆ ಮಾಡೋಕ್ಕಾದ್ರೆ ಅದರಲ್ಲಿ ನಮ್ಮನ್ನು ಕಳಿಸಿದ್ದಾನೆ. ಆವಾಗ ನೀ ಸೃಷ್ಟಿಸಿ ನಮ್ಮಂಥ ಜೀವರಗಳನ್ನು ಸಲಗುತ್ತಿ, ಶ್ರೀನಿವಾಸ ದಯಾನಿದೆ ಎಂದುಬಿಟ್ಟು ಬರ್ತೆ. ನೀನು ಇಚ್ಛೆಪಟ್ಟದ್ರಿಂದ, ಪರಮಾತ್ಮ ಇಚ್ಛೆಪಟ್ಟು ಅವನ ಅನುಗ್ರಹ ಇದ್ದದ್ರಿಂದಲೇ ನಾನು ಈ ಲೋಕಕ್ಕೆ ಬಂದಿದ್ದಾನೆ. ಇಷ್ಟೆಲ್ಲ ಸುಖ ಭೋಗಗಳನ್ನು ಅನುಭವಿಸುತ್ತಾ ಇದ್ದಾನೆ. ನಿನ್ನಂಥ ಸಾಕಬಲ್ಲ ದೇವರು ಉಂಟೆ? ಯಾರುವೇ ಇಲ್ಲ. ನೀನು ಒಬ್ಬನೇ ಸೃಷ್ಟಿ ಸ್ಥಿತಿಲಯ ಮಾಡುವವನು. ಅವರಿವರನ್ನು ಕೇಳಿ ಮರ್ಯಾದೆ ಕಳೆದುಕೊಳ್ಳುವುದು ಬೇಡ. ಯಾರು ಯಾರನ್ನು ಕೇಳಬೇಡಿ. ಆ ಪರಮಾತ್ಮ ಒಬ್ಬನನ್ನೇ ಅವನಿಗೆ ಎಷ್ಟು ಬೇಸರ ಆದರ ಪರಳು. ಅವನ ತಂದೆ ಕರುಣಾಳು ಕೃಪಾಶಾಂತರ, ಎಷ್ಟು ಮಾಡಿದರೂ ಅವ ದಯಮಾಡಿ ನಮ್ಮ ತಪ್ಪನ್ನು ಕ್ಷಮಿಸಿ ನಮಗೆ ಒಳ್ಳೆಯದನ್ನೇ ಮಾಡುತ್ತಾನೆ. ಅವನತ್ತರೇ ಕೇಳಬೇಕು. ದುಷ್ಟ ವಿಷಯಗಳ ಇಚ್ಛಯಿಸದೆ ನಾವು ಒಳ್ಳೆ ವಿಷಯಗಳನ್ನು ಇಚ್ಛಯಿಸಿ ಆ ಪರಮಾತ್ಮನನ್ನೇ ಕೇಳಬೇಕು. ಪರಮಾತ್ಮನನ್ನು ಹೊಗಳಬೇಕು, ಪಾದವನ್ನು ಹಿಡಿಯಬೇಕು. ಮೋಕ್ಷ ಬುದ್ಧಿಯ ಪಡೆಯುವುದಕ್ಕೆ ಬಯಸಬೇಕು. ಮೋಕ್ಷ ಪದವಿಯ ಬಯಸುವುದಕ್ಕೆ ನಾವು ಪಡೆಯುವುದಕ್ಕೆ ಬಯಸಬೇಕು. ಯಾರು ಯಾರನ್ನು ಕೇಳಿ ಮರ್ಯಾದೆ ಕೆಡಿಸಿಕೊಳ್ಳಬಾರದು. ಪರಮಾತ್ಮನನ್ನೇ ಕೇಳಬೇಕು ಅಂತ ಪುರಂದರದಾಸರು ಭಾಳ ಸುಂದರವಾಗಿ ಈ ಉಗಾಭೋಗದಲ್ಲಿ ಕೇಳಿದ್ದಾರೆ. ಏನಾದ್ರು ತಪ್ಪಿದ್ದರೆ ಕ್ಷಮಿಸಿ. ಯಾವುದು ಇದರಿಂದ ನಿಮಗೆ ಚಿಕ್ಕ ಚಿಕ್ಕ ಸಂತೋಷಗಳು ಬಂದಿದ್ದರೆ ಅದು ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಕೃಷ್ಣನಿಗೆ ಸಮರ್ಪಣೆ ಮಾಡಿರಿ. ಶ್ರೀಕೃಷ್ಣ ಅರ್ಪಣಮಸ್ತು. ಮಧ್ವೇಶ ಅರ್ಪಣಮಸ್ತು.